ಯಾವ ವಿದ್ಯಾರ್ಥಿಗಳು ಈ ಅಗ್ನಿವೀರ್ ಪರೀಕ್ಷೆ ತಯಾರಾಗ್ತಿದೆ ನೋಡಿ, ನಿಮ್ಗೆ ಇದು ಒಂದು ಇಂಪಾರ್ಟೆಂಟ್ ನೋಟಿಸ್ ನ ರಿಲೀಸ್ ಮಾಡಿದ್ದಾರೆ. ಅದೇನಪ್ಪಾ ಅಂತಂದ್ರೆ ಈ ಜಾಯಿನ್ ಇಂಡಿಯನ್ ಆರ್ಮಿಯಿಂದ ಒಂದು 20 ಮಾಡೆಲ್ ಪೇಪರ್ಸ್ ನ ರಿಲೀಸ್ ಮಾಡಿದ್ದಾರೆ. ಈ 20 ಮಾಡೆಲ್ ಪೇಪರ್ ನ ನೀವು ಮಾಡಿ ಏನಾದ್ರು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ಪಕ್ಕಾ. ಸೊ ಹಂಗಂದ್ರೆ ಹೆಂಗ್ ಓಪನ್ ಮಾಡೋದಂತ ನೋಡೋಣ ಬನ್ನಿಲ್ಲಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ಜಾಯಿನ್ ಇಂಡಿಯನ್ ಆರ್ಮಿ ಮೇಲೆ. ಅದಾದ್ಮೇಲೆ ನಿಮ್ಗೆ ಏನು ಕ್ಯಾಪ್ಚರ್ ಕೊಟ್ಟಿದ್ದಾರೆ ನೋಡಿ, ಅದ್ರ ಮೇಲೆ ಅದನ್ನೇ ನೋಡಿ ಕ್ಲಿಕ್ ಮಾಡಿಲ್ಲಿ. ಓಕೆ, ಅದಾದ್ಮೇಲೆ ನೋಡಿ ಇಲ್ಲಿ ನಿಮ್ಮ ಈ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಓಪನ್ ಆಗಿದೆ. ಇಲ್ಲಿ ನೀವು ರೆಗ್ಯುಲರ್ ಕ್ಯಾಡರ್ JCOR ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಇಲ್ಲಿ ಆನ್ಲೈನ್ CEE ಪ್ರಾಕ್ಟೀಸ್ ಟೆಸ್ಟ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎಸ್ ಅಂತ ಹೊಡೆದ್ರೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಈ ಇದು 20 ಮಾಡೆಲ್ ಪೇಪರ್ಸ್ ನ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಮಾಡಿದ್ಮೇಲೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ಅಂದ್ರೆ ನೀವು ಏನೇನ್ ಪ್ರಿಪೇರ್ ಆಗ್ತಿದ್ದೀರಾ, ಸೊ ಇನ್ ಕೇಸ್ ನೀವು ಪ್ರಿಪೇರ್ ಆಗಿರೋದು ಜನರಲ್ ಡ್ಯೂಟಿ ಇದ್ರೆ ನೋಡಿಲಿ ಅಗ್ನಿವೀರ್ ಜನರಲ್ ಡ್ಯೂಟಿ. ಆದಷ್ಟು ಹುಡುಗರು ಈ 99% ಆಫ್ ದ ಸ್ಟೂಡೆಂಟ್ಸ್ ಗಳು ಆದಷ್ಟು ಅಗ್ನಿವೀರ್ ಜನರಲ್ ಡ್ಯೂಟಿಗೆ ಪ್ರಿಪೇರ್ ಆಗ್ತಿದ್ರಲ್ಲ, ಅದಕ್ಕಂತಲೇ ಇಲ್ಲಿ ಅಗ್ನಿವೀರ್ ಜನರಲ್ ಡ್ಯೂಟಿ ಅಂತ ಕ್ಲಿಕ್ ಮಾಡಿ ಅದಾದ್ಮೇಲೆ ಗೋ. ಸೊ ಅದಾದ್ಮೇಲೆ ನೀವು ಲಾಗಿನ್ ID ಮತ್ತು ಈ ಪಾಸ್ವರ್ಡ್ ಏನು ಬೇಕಾಗಿಲ್ಲ, ನೀವು ಡೈರೆಕ್ಟ್ ಆಗಿ ಸೈನ್ ಇನ್ ಅಂತ ಹೊಡೆದ್ರೆ ನಿಮ್ಮ 20 ಮಾಡೆಲ್ ಪೇಪರ್ಸ್ ನ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಇವು ಹೆಂಗಪ್ಪ ಅಂತಂದ್ರೆ ಇವು ಕಂಪ್ಯೂಟರ್ ಅಲ್ಲಿ ನೀವು ಏನ್ ನೋಡ್ತೀರಿ ನೋಡಿ, ಸೇಮ್ ಅದೇ ತರನೇ ಇರುತ್ತೆ ನೋಡಿ. ಇಲ್ಲಿ ಇದೇ ತರನೇ ಅದೇ ಪ್ಯಾಟರ್ನ್ ಇದೆ ನೋಡಿ ಇಲ್ಲಿ. ಮತ್ತೆ ಇಲ್ಲಿ ವ್ಯೂ ಇನ್ ಇದೇನು ಚೇಂಜ್ ಮಾಡ್ಬೇಕಾಗಿಲ್ಲ. ಅದಾದ್ಮೇಲೆ ನೀವು ಇಲ್ಲಿ ಏನ್ ಚೇಂಜ್ ಮಾಡ್ಬೇಕಪ್ಪ ಅಂತಂದ್ರೆ ಇದೆಲ್ಲ ನೀವು ಓದ್ಕೋಬೇಕು. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಸೆಲೆಕ್ಟ್ ಅಂತ ಇದೆ, ಸೆಲೆಕ್ಟ್ ಯುವರ್ ಲ್ಯಾಂಗ್ವೇಜ್ ಅಂತ ನೀವು ಯಾವ್ದ್ರಲ್ಲಿ ಅಟೆಂಪ್ಟ್ ಮಾಡ್ಬೇಕಂತಿದ್ರಂತ. ಸೊ ಇನ್ ಕೇಸ್ ನೀವು ಕನ್ನಡದಲ್ಲಿ ಮಾಡ್ತಿದ್ರ ಅಂದ್ರೆ ಈ ತರ ಕನ್ನಡದಲ್ಲಿ ಕ್ಲಿಕ್ ಮಾಡಿ ಅದಾದ್ಮೇಲೆ ಇಲ್ಲಿ ಎಸ್ ಅಂತ ಹೊಡೆದು ಐ ಆಮ್ ರೆಡಿ ಟು ಬಿಗಿನ್ ಅಂತಂದ್ರೆ ನಾವು ಟೆಸ್ಟ್ ಬರೆಯಕ್ ರೆಡಿ ಇದೀನಿ ಅಂತ ಅರ್ಥ. ಈ ತರ ಅಂದ್ರೆ ನೋಡಿಲಿ ಈ ತರ ಕೊಟ್ಟುವಪ್ಪ ಅಂತಂದ್ರೆ, ಸೊ ಈ 20 ಮಾಡೆಲ್ ಪೇಪರ್ಸ್ ನೀವು ಆನ್ಲೈನ್ ಅಲ್ಲಿ ಏ ತರ ಬರೀತೀರಾ ಅದೇ ತರನೇ ಓಪನ್ ಆಗ. ಈ 20 ಮಾಡೆಲ್ ಪೇಪರ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ ನಿಮ್ಮ ರಿಸಲ್ಟ್ ನ ನೀವೇ ಬರೆದಿಟ್ಕೊಳ್ಳಿ.